ಮಾತು ತಂದವನು ಮಗನಲ್ಲ, ಮಾನಗೆಟ್ಟವಳು ಮಗಳಲ್ಲ, ಬಾಳಿಯ ದಿಂಡು ತೋಳಲ್ಲ ತೊಲೆಯಲ್ಲ, ತುಂಬಿದ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅಲ್ಲಕ್ಕ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಇದೇ ಮಾತು ಯಾಕೆ ಹೇಳಿಲ್ವಾ? ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರ ಅಣ್ಣನ ಬಳಗದವರು ಬಾಳ ಚಂದ, ಬಾಳ ಮಾರ್ಮಿಕವಾಗಿ, ಉತ್ತಮ ರೀತಿಯಾಗಿ ಮಾತಾಡಿ ಜನರಿಗೆ ಮನೋರಂಜನೆ ಮಾತು ಹೇಳಿ, ಅನುಭವದ ಹಾಡುಗಳನ್ನ ಹೇಳಿ ಸಂದ ಮುಗಿಸಿದಾಗ್ಯದ. ಯಾಕಪ್ಪ ಅಂತಂದ್ರ ತಮ್ಮ, ಏನಾಗ್ಯಾರ? ಆಗಿನವ್ರು ಹಾಡುದೇ ಬೇರೆ ಆಗ್ಯದ, ಈಗಿನವ್ರು ಹಾಡುದೇ ಬೇರೆ ಆಗ್ಯದ. ಏನಾಗ್ಯದ ಆಗಿನವ್ರಿಗೆ ಈಗಿನವ್ರಿಗೆ? ಆಗಿನ ಕಲಾವಂತರ ಜೇವೂರ ಗೌಡ್ರಾಗ್ಲಿ, ಹೈನಾಳ ಚಂದ್ರ ಮುತ್ಯಾರಾಗ್ಲಿ, ಆ ನಮ್ಮ ಕೊಂಕಣಗೈ ಎಲ್ಲ ಮುತ್ಯಾರಾಗ್ಲಿ, ಏನೋ ಮಾಳಿಂಗ್ರೇನ ಗುಡಿ ಮುಂದ ದಿಮ್ಮಿಟ್ಟ ಮಾರ್ಗ ಹಚ್ಚಿ ಬಿಟ್ರಪ್ಪ ಅಂತಂದ್ರ ಏನಾಗ್ತಿತ್ತು? ದೇವರ ಕೊಳಗ ಕಟ್ಟಿದ ಕಟ್ಟಮಲ್ಲಿ ಏರುದು ಇಳಿದು ಮಾಡ್ತಿತ್ತು ಆಗಿನ ಕಲಾವಂತರ ಹಾಡಾಗ. ಆಗಿನ ಜವರು ಗೌಡ್ರತ್ತ ಹಾಡಾಗ ಹೌದು. ನೀವ್ ಹಾಡ್ಲಾಯ್ತಿರ್ಲಿ ಹಚ್ಚಿಡಿ ಅಣ್ಣವ್ರು ಮತ್ತ ನೀವು ಹಚ್ಚಿಗಡಿ ಏನಾಗ್ತದ? ನೀವ್ ಹಾಡತ್ತನ ಗೋರ್ಷಳ ದೇವ್ ಏಳುದು ಕುಂಡ್ರದು ನಡೆಸ್ಯಾವ್. ತಮ್ಮ ಆಗಿನ ಕಲಾವಂತರ ಮೇನ ಮಾತು ನೆನಪಿ ಬರ್ತದ. ಏನ್ರಿ? ಜೇವೂರ ಗೌಡರು ಜೈಬೇರಿ ಹೊಡೆದಾರೋ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ. ಹವಿನಾಳ ಮುತ್ಯಾಗಂದ್ರ ಹಾಲ ಮತ್ತದ ಹುಲಿ, ಹೌದು. ಕರಜಿಗೆ ಹಾವಣ್ಣ ಹಾಡಾಕ ಬರು ಜಾನ ಕೇಳ್ರಿ ಮಾರ್ಗದಲ್ಲಿ. ಮಾರ್ಗ ಹಾಡಿ ಅವರು ಮೈ ಮತ್ತವರು ಕೇಳ್ರಿ ಸತ್ಯ ಸಂಘದಲ್ಲಿ. ರೂಗಿ ಶಾಂತಿಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾವ್ಯದ ಕಲಿ. ಕಂಠ ನೋಡಿ ಬಂಟಂದ್ರು ಇಂಗ್ಲೇಶ್ವರ ಸರಸಲ ಕಾಕಾಗ ಕರ್ನಾಟಕದ ಕೋಗಿಲಿ. ಬಿರುಸ ಹಾಡಿಕೆ ಮಾಡಿ ಬಿಚ್ಚರಿಗೆ ಸೋಮ್ನಿಂಗ್ ಕಾಕ ಜಗದಾಗ ಪಡೆದರ ಬೆಲಿ. ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳ್ಬೇಕ ನಮ್ಮ ಸೊನ್ಯಾಳ ಹನುಮಂತ ಗೌಡ್ರ ಬಾಯಿಲಿ ಅಂತಕ್ಕಂತ ಮಾತು ಹೇಳಿದರು. ಇದೇ ಮಾತು ಯಾಕೆ ಹೇಳಿದ್ರವ? ಈ ಮಾತು ಯಾಕೆ ಹೇಳ್ಬೇಕಾಗ್ಯದ? ಯಾಕೆ ಹೋದದ ಈ ಮಾತ? ತಮ್ಮ, ಏನು? ಹಾಲು ಮತದೊಳಗ ಹುಟ್ಟಿ ಯಾರು? ಹಾಲು ಮತದೊಳಗ ಹುಟ್ಟಿ ಯಾರು? ಬೀರದೇವರ ಮಾಳಿಂಗ್ರೆ ಅಮೋಘ ಮುತ್ಯನ ನಾಮಸ್ಮರಣೆ ಮಾಡೋದು ಬಹಳ ಸರಳವಾದ ಮಾತದ. ಹೌದೌದ್ರಲ್ಲೇ. ಖರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಜೇವೂರ ಗ್ರಾಮದೊಳಗ ಏನಾಯ್ತವ ಅಲ್ಲಿ? ಆನೆಪ್ಪ ಗೌಡ್ರ ಪುಣ್ಯ ಗರ್ಭದೊಳಗ ಹುಟ್ಟಿ ಬಂದ್ರ ಚನ್ನಬಸಪ್ಪ ಗೌಡ್ರು ಯಾರ ಸಮಾಜದವರು? ಯಾರ ಸಮಾಜದ? ಪಂಚಮಸಾಲಿ ಲಿಂಗಾಯತ ಸಮಾಜದವರು ಇದ್ರು. ಏನ್ ಮಾಡಿದ್ರು ಅವರು? ಮಾಳಿಂಗ್ರೇನ ನಾಮಸ್ಮರಣೆ ಮಾಡ್ತಿದ್ರು. ಆ ಅಪ್ಪ ಏನ್ ಮಾಡ್ತಿದಪ್ಪ ಅಂತಂದ್ರ ಒಂದ್ ದಿವ್ಸ ಊರಾನ ಜನ ಕರೆದ ಹೇಳಿದ್ರ ಆನೆಪ್ಪ ಗೌಡ್ರಿಗೆ ಏನಂತ ಹೇಳ್ತಾರ? ಗೌಡ್ರ, ನಾವರೇ ಲಿಂಗಾಯತ ಗೌಡ್ರ ಸಮಾಜದವರದೇವಿ, ಕುರುಬರ ಡೊಳ್ಳಿನ ಪದ ಹಾಡಿದ್ರ ನಮ್ಮ ಕುಲ ಕಡಿಮೆ ಆಗತ್ತದ, ನಿಮ್ಮ ಮಗನಿಗೆ ಹಾಡಿಕೆ ಬಿಡಿಸ್ರಿ ಅಂದ್ರು. ಆನೆಪ್ಪ ಗೌಡ್ರ ಕರೆದ ಹೇಳ್ತಾರ ಮಗನಿಗೆ ಏನಂತ? ಯಪ್ಪ ಮಗನೇ, ನಮ್ಮ ಸಮಾಜದ ಜನ ಎಲ್ಲ ಡೊಳ್ಳಿನ ಹಾಡಿಕೆ ಹಾಡೋದು ಬ್ಯಾಡಲ್ಲಕತ್ತಾರ, ಇವತ್ತಿಗೆ ನೀ ಹಾಡಿಕೆ ಬಿಡು ಅಂದ ಕೂಡ್ಲೆ ಚನ್ನಬಸಪ್ಪ ಗೌಡ್ರ ಅಪ್ಪಗೆ ಹೇಳ್ತಾರ ಏನಂತ? ಯಪ್ಪ ನಿನ್ನ ಮಾತಿನ ಪ್ರಕಾರ ನಾ ಹೋಗ್ತೀನಿ, ಕರೆ ಏನಾಗ್ಯದ್ರಿ? ನಾಳೆ ಸೂರ್ಯ ಉದಯ ಕಾಲಕ್ಕೆ ದೀಪಾವಳಿ ಹಬ್ಬದ. ನನ್ನಪ್ಪ ಮಾಳಿಂಗ್ರಾಯಿಂದ 5 ದಿವಸ ಭರ್ಜರಿಯಾಗಿ ಜಾತ್ರೆ ಆಗತ್ತದ. ಆ ಜಾತ್ರೆಗೆ ಮಾಳಿಂಗ್ರಾಯಿಂದ 5 ದಿವಸ ನಾಮಸ್ಮರಣೆ ಮಾಡಿ ಮುಂದ ನಾ ಹಾಡ್ಕಿ ಬಿಡ್ತೀನಿ ಅಂತ ಹೇಳ್ದ. ಇದ್ರ ಇರಲೆಕ್ಕ ಮಗನ ಮಾತಿಗೆ ಅಡ್ಡು ಹೋಗುದು ಬ್ಯಾಡ ಅಂತ ತಿಳ್ಕೊಂಡು ಹೇಳ್ತಾರ ಮಗನಿಗೆ. ಏನಂತ್ರಿ? ಜಾತ್ರೆಗೆ ಹೋಗುದು ಹೋಗತಿ ಮಗನ 12 ಎಕರೆ ಹೊಲ ಬಿತ್ತಲಾರದೆ ಹಸಿಯಾಗಿ ನಿತ್ತದ. ಆ ಹೊಲ ಬಿತ್ತೀನಿ ಜಾತ್ರೆಗೆ ಹೋಗತ್ತೆ ಮಗನಿಗೆ ಹೇಳದ ಕೂಡಲೇ ಚನ್ನಬಸಪ್ಪ ಗೌಡ್ರ ಎತ್ತುಗಳ ಕೊಳ್ಳ ಕಟ್ಟಕೊಂಡ ಏನ್ ಮಾಡ್ತಾರವ? ಜಾಳದ ಬೀಜ ತಗೊಂಡ ಮಾನ್ಯದ ಹೊಲಕ್ ಹೋಗ್ತಾರ. ಅಲ್ಲಿ ಎತ್ತುಗಳ ಕೊಳ್ಳ ಕಟ್ಟಿ ಉಡಚಿಲ ಏನಪ್ಪಾ ಅಂತಂದ್ರ ಟೊಂಕಿಗೆ ಕಟ್ಟಕೊಂಡ ಅದ್ರ ಒಳಗಿನ ಕಾಳ ತಗೊಂಡ ಮಂಡಿ ಮ್ಯಾಗ ಮೊದಲ ಕೈ ಇಟ್ರು. ಮಂಡಿ ಮ್ಯಾಗ ಕೈ ಇಟ್ಟ ಚನ್ನಬಸಪ್ಪ ಗೌಡ್ರ ಬಾರಾಮತಿ ಗೌಡ್ರ ಮಾರ್ಗ ಹಚ್ಚಿ ಬಿಟ್ರು. ಆ ಬಾರಾಮತಿ ಗೌಡ್ರ ಮಾರ್ಗಿನ ಗುಂಗಿನೊಳಗ 12 ಎಕರೆ ಹೊಲ ಎಲ್ಲ ಕುದ್ಲಾ ಕೂರಿಗೆ ಆಡಿ ಬಿಡ್ತು. ದಂಡಿಗೆ ಬಂದ ಎತ್ತುಗಳ ನಿತ್ತು. ಅವಾಗ ಚನ್ನಬಸಪ್ಪ ಗೌಡ್ರು ನೋಡ್ತಾರ, ಏನು ಮಂಡಿ ಮ್ಯಾಗಿನ ಕೈ ಮಂಡಿ ಮ್ಯಾಗ ಇವತ್ತು ಉಡಿಚಿಲ್ದೊಳಗಿನ ಕಾಳ ಉಡಿಚಿಲ್ದೊಳಗೆ ಇದ್ದು ಒಂದು ಕಾಳ ಸಹಿತ ಭೂಮಿ ಒಳಗ ಬಿಟ್ಟಿರ್ಲಿಲ್ಲ. ಅವಾಗ ಏನಾಗ್ತದ್ರಿ? ಅವಾಗ ಚನ್ನಬಸಪ್ಪ ಗೌಡ್ರು ವಿಚಾರ ಮಾಡ್ತಾರ, ಏನಂತ? ನಾರೇ ಭೂಮಿಯಾಗ ಒಂದು ಕಾಳ ಸಹಿತ ಬಿಟ್ಟಿಲ್ಲ, ಇದ್ದ ಕಾಳ ಇದ್ದಂಗೆ ಅದಾವು, ಇವ್ ಮನಿಗೆ ತೊಂದು ಹೋದ್ನಪ್ಪ ಅಂತಂದ್ರ ನಮ್ಮ ಅಪ್ಪ ನನಗ್ ಹೊಡಿತಾನಂತ ತಿಳ್ಕೊಂಡ ಮತ್ತ ಅದೇ ಚೀಲನಾಗ ಕಟ್ಟಿ ಅಲ್ಲೇ ಒಂದು ಹೊಲದಾಗ ಬಣಿವಿತ್ತು. ಬಣಿವ್ಯಾಗ ಮುಚ್ಚಿಟ್ಟು ಗೌಡ್ರು ಏನ್ ಮಾಡಿದ್ರು, ಹುಲಜಂತಿ ಜಾತ್ರೆಗೆ ಹೋದ್ರು. 5 ದಿವಸ ಎಡೆಬಿಡದೆ ಮಾಳಿಂಗ್ರೇನ ನಾಮಸ್ಮರಣೆ ಮಾಡಿದ್ರು. ಕೊನೆಯದಾಗಿ ಒಂದೇ ಒಂದು ಸಂದ ಉಳಿದಿತ್ತು. ಆಗೇನಾಗ್ತದ್ರಿ? ಮಾಳಿಂಗ್ರೇನ ಮುಂದೆ ಶರಗೊಂಡಿ ಕೇಳ್ಕೊತಾರ ಗೌಡ್ರು, ಏನಂತ ಹೇಳಿ? ಯಪ್ಪ ಭಗವಂತ,
ನಿನ್ನ ಗುಂಗಿನೊಳಗ 12 ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿಗೆ ಆರಿಸಿ ಬಂದಿನಿ. ಬಂದಿನಿಪ್ಪ. ಒಂದು ಕಾಳು ಸಹಿತ ಭೂಮಿಯಾಗ ಬಿಡ್ಲಾರ್ದ ಇದ್ದಿರ್ತಕ್ಕಂತ ಬೀಜ ಬಣಿವ್ಯಾಗ ಮುಚ್ಚಿಟ್ಟು ಬಂದೀನಿ. ನಮ್ಮ ಅಪ್ಪನ ಕೈ ಒಳಗಿಂದ ಪಾರ ಮಾಡಾವು ನೀನೇ ಅಂತೇಳಿ ಮಂಗಳಾರತಿ ಮಾಡಿ ಎಲ್ಲಿ ಬಂದ್ರು? ಎಲ್ಲಿಗೆ ಬರ್ತಾರ? ದಿಮ್ಮ ತಗೊಂಡು ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಜೇವೂರ ಗ್ರಾಮಕ್ಕೆ ಬರ್ತಾರ. ಅಲ್ಲಿ ಏನಾಗ್ತದ? 5 ದಿವಸ ನಿದ್ದಿದ್ದಿತ್ತಿಲ್ಲ ದನ ಕರೆಗಳಿಗೆ ಮೇವ ನೀರ ಮಾಡಿ ಅಲ್ಲೇ ದವನಿಗೆ ತೆಲಿ ಕೊಟ್ಟ ಮಲ್ಕೊಂಡ್ರು. ಹೌದಲ್ಲ? ಚನ್ನಬಸಪ್ಪ ಗೌಡ್ರಿಗೆ ನಿದ್ದೆ ಹತ್ತಿ ಬಿಡ್ತು. ಅವಾಗ ಏನಾಗ್ತದ? ಕನಸಿನೊಳಗ ಮಾಣಿಗ್ರಾಯ ಬಂದ ಕೇಳ್ತಾನ ಗೌಡ್ರಿಗೆ. ಏನಂತ ಕೇಳಿದ? ಗೌಡ್ರ ನೀವರೇ ನನ್ನ ಮುಂದೆ ಬಂದು ಕೇಳ್ಕೊಂಡಿರಿ, ಆ ನನ್ನ ಅಪ್ಪನ ಕೈ ಒಳಗಿಂದ ಪಾರ ಮಾಡಾವ ನೀನೇ ಅಂತ ಕೇಳ್ಕೊಂಡ್ರಿ. ಇರ್ಲಿ, ನಿಮ್ಮ ಹೊಟ್ಟಿಲೆ ಸಂತಾನ ಇಲ್ಲ, ಅದ್ರಾಗ ನೀವು ಹೊಲ ಬಿತ್ತಿ ಬಂದಿಲ್ಲ, ನಿಮ್ ಹೊಟ್ಟಿಲೆ ಸಂತಾನ ಬೇಕೋ ಏನೋ ನೀವು ಬಿತ್ತಲಾರದಂತ ಹೊಲ ನಾಟಬೇಕಂತೇಳಿ ಆಯ್ಕೆ ಮಾಡಿರತ್ತ ತಿಳ್ಕೊಂಡ ಗೌಡ್ರಿಗೆ ಕನಸಿನೊಳಗೆ ಮಾತ ಕೇಳದ ಕೂಡ್ಲಿ ಅವಾಗ ಗೌಡ್ರ ಅಂತಾರ. ಏನಂದ್ರವ ಮಾತ? ಯಪ್ಪ, ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ನೋಡು, ಹೌದಲ್ಲ? ಅವ್ರು ಎಲ್ಲಾರು ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳಂತ ತಿಳ್ಕೊತೀನಿ. ನನ್ನ ಹೊಟ್ಟಿಲೆ ಮಕ್ಕಳು ಬೇಡ, ನಾ ಬಿತ್ತಲಾರದಂತ ಹೊಲ ನಾಟಿಸಿ ತೋರ್ಸಪ್ಪ ಅಂತೇಳಿ ಮಾಳಿಂಗರಾಯ ಕನಿಷ್ಠನೊಳಗೆ ಮಾತು ಕೊಟ್ರು. ಹೌದಲ್ಲ? ಆಯ್ತು ಅಂತ ತಿಳ್ಕೊಂಡ ನನ್ನಪ್ಪ ಮಾಳಿಂಗರಾಯ ಆಶೀರ್ವಾದ ಮಾಡಿ ಹೋಗಿ ಬಿಟ್ಟ. ಹೌದು. ಇದಕ್ಕಿಂತ ಮೊದಲ ಅಪ್ಪ ಆನೆಪ್ಪ ಗೌಡ್ರು ದನಕ್ಕ ಮೇವು ಒಗಿಬೇಕಂತೇಳಿ ಬಣಿವ್ಯಾಗ ಕೈ ಹಾಕಿದ್ರು. ಏನಾಗಿತ್ತು ಅಲ್ಲಿ? ಆ ಬಣಿವ್ಯಾಗೇನು ಸೂಡು ತೆಗಿತಿದ್ರು. ತೆಗಿಯುವಂತ ಟೈಮ್ ಅದೊಳಗ ಜ್ವಾಳದ ಬೀಜ ಅವ್ರ ಕೈಯಾಗ ಸಿಕ್ಕು. ಹೌದಲ್ಲ? ತಗೊಂಡು ಮನಿಗೆ ಶಿಟ್ಟಿಗೆ ಬಂದ ಮಗನಿ ಚನ್ನಬಸಪ್ಪ ಗೌಡ್ರಿಗೆ ಹೊಡಿ ಮಾಡ್ಲಕತ್ರ. ಏನಂತೇಳಿ? ಏನವ ಮಗನ ಜ್ವಾಳದ ಬೀಜ ಮಾನ್ಯದ ಹೊಲದಾಗ ಬಿತ್ತಿವ ಅಂತೇಳಿ ಕೊಟ್ರ. ಏನ್ ಮಾಡಿದ್ಯೋ? ಬಣಿವ್ಯಾಗ ಮುಚ್ಚಿಟ್ಟು ಜಾತ್ರೆಗೆ ಹೋಗಿದೆ ಹೊಡಿಲಾಕತ್ರು. ಆಗ ಅವಾಗ ಚನ್ನಬಸಪ್ಪ ಗೌಡ್ರ ಅಪ್ಪಗ ಮಾತು ಹೇಳ್ತಾರೆ. ಏನಂತ ಹೇಳಿದ್ರ ಮಾತ? ಯಪ್ಪ, ನಾ ಎಲ್ಲ ಬಿತ್ತಿ ಬಂದೀನಿ, ಉಳಿದಿರ್ತಕ್ಕಂತ ಬೀಜ ಮಳೆಯಾಗ ತೊಯ್ಬಾರ್ದಂತೇಳಿ ಮುಚ್ಚಿಟ್ಟೇನಿ. ಈಗ ಸದ್ದ ಇಬ್ರು ಕೂಡಿ ಹೋಗಿ ನೋಡಿ ಬರೋಣಂತ ಅಪ್ಪ ಕರ್ಕೊಂಡ ಗೌಡ್ರ ಚನ್ನಬಸಪ್ಪ ಗೌಡ್ರ ಮಾನ್ಯದ ಹೊಲಕ್ ಹೋಗಿ ನೋಡ್ತಾರ. ಏನಾಗಿತ್ತು ಅಲ್ಲಿ? ಅಪ್ಪ ಮೊದಲ ನೋಡಿ ಬಂದದ ಒಂದು ಕೈಕಾಸು ಬೀಜ ಸಹಿತ ಹೊಲದಾಗ ಎದ್ದಿರ್ಲಿಲ್ಲ. ಹೌದಲ್ಲ? ಯಾವಾಗ ಮಗ ಮಾಳಿಂಗರಾಯನ ಮ್ಯಾಗ ವಿಶ್ವಾಸ ಇಟ್ಟು ಅಪ್ಪ ಕರ್ಕೊಂಡ ಮಾನ್ಯದ ಹೊಲಕ್ ಹೋಗಿ ನೋಡ್ತಾನ. ಏನಾಗಿತ್ತು ಅಲ್ಲಿ? ಒಂದು ಕೈಕಾಸು ಬೀಜ ಸಹಿತ ಏಳಲಾರದಂತ ಹೊಲ ಸಾಲಿಗೆ ಸಾಲ ನಾಟಿ ನಿಂತಿತ್ತು. ಇದು ಗೌಡ್ರು ಮಾಡಿರತಕ್ಕಂತ ಅಪ್ಪವ. ಹೌದು. ಎದರದಿಂದ? ಇದು ಡೊಳ್ಳಿನ ಪದ ಹಾಡುವುದಿಂದ. ಡೊಳ್ಳಿನ ಪದ ಹಾಡಿದ್ರಿಂದ ನೀವು ಡೊಳ್ಳಿನ ಪದ ಹಾಡ್ಲಾಚಿರಿ ಆಚೆಡಿ ಅಣ್ಣವ್ರು ಮತ್ತ ನೀವು. ಏನಾಗ್ತದ? ನಾಳೆ ನಿಮ್ಮ ಹೊಲ ನಾಡ್ತಾವು. ಎಂತಾವು? ನಿಮ್ ಹೊಲದಾಗ ಕೈಕಾಸು ಗಟ್ಟಿ ಹೇಳುದಿಲ್ಲ. ಓ ಶಿವ, ಅದಕ್ಕೆ ಇರ್ಲಿ. ಈಗ ಹೊಲ ಇಲ್ಲ ತಮ್ಮ. ಆಗಿನ ಕಲಾವಂತರಿಗೆ ಈಗಿನ ಕಲಾವಂತರಿಗೆ ಬಹಳ ವ್ಯತ್ಯಾಸ ಅದ. ಬಾಳ ಇದು ದೂರ ಐತಿ. ಅದಕ್ಕ ಇರ್ಲಿ ತಮ್ಮ. ಹಾದಿ ಸನಿಯನೊಳಗ ನಾವ್ ಒಂದು ಮಾತು ತಂದಿದ್ದೆ. ಏನಂದಿದೀವ ಮಾತ? ಆ ಕಳಿವಿ ನಾರಾಯಣ ಗೌಡಗೆ ನಮ್ಮ ಅಣ್ಣ ಬಂದಾನ. ಬಂದಾರಲ್ಲ. ಆ ತಂಗಿ ಸೂರಮದೇವಿಗೆ ನಾ ಬಂದಿನಿ. ಅಣ್ಣ ನಾರಾಯಣ ಗೌಡ ಏನ ಪವಾಡ ಮಾಡಿದ ಅಣ್ಣ ಹೇಳೋದದ. ಹೌದಲ್ಲ? ತಂಗಿ ಸೂರಮದೇವಿ ಏನೇನ ಪವಾಡ ಮಾಡಿದಳು ನಾವ್ ಹೇಳೋದ. ನಾವ್ ಹೇಳೋದ ಕೂಡ್ಲೆ ಏನ್ ಮಾಡಿದ್ರು? ನಮ್ಮ ಅಣ್ಣ ಅಂದ. ಏನಂದ ಅಣ್ಣ? ಇದು ಅಷ್ಟೇ ಮಾತು ಬರೋದಿಲ್ಲ, ಮಾಳಿಂಗರಾಯ ಅಣ್ಣದಾನ, ಶೀಲವಂತಿ ತಂಗ್ಯದಾಳ, ಇದನ್ನು ವಿಷಯ ಬರ್ತದ. ಹಿಂಗಂದ್ರ ಹಿಂಗೂ ಸೈ, ಹಂಗಂದ್ರ ಹಂಗೂ ಸೈ ಅಂತಾರ ಅವ್ರು. ಯಾ ಸಹಿ ಮಾಡೋದು? ಈಗ ಅಣ್ಣಗ ಮಾತ್ ಹೇಳೋದದ. ಹೆಬ್ಬಟ್ಟು ಸಹಿ ಮಾಡ್ರಿ ನೀವು ಸುಮ್. ಯಾಕಪ್ಪ ಅಂತಂದ್ರ ಅಣ್ಣಗ ಮಾಳಿಂಗರಾಯನ ಪಾತ್ರ ಒಪ್ಪಕ್ಕಿಂತಾನು ನಾರಾಯಣ ಗೌಡನ ಪಾತ್ರನೇ ಒಪ್ಪತದತ್ತೆ ನಾ ಹತ್ತೀನಿ. ಅಂದ್ರ ಅವ್ರಂಗ ಎತ್ತರದಾರನ್ರಿ ಇವ್ರು? ಹಂಗಲ್ಲ, ನಾರಾಯಣ ಗೌಡನ ಪಾತ್ರ ಯಾಕ ಅಣ್ಣಗ ಕೊಡ್ಬೇಕಾಗ್ಯದ ಅನ್ನೋದು ಮುಂದಿನ ಸಂದಿಗೆ ಅವ್ರು ಹೇಳ್ತಾರೆ. ಹೇಳ್ತಾರಲ್ಲ. ಯಾಕಪ್ಪ ಅಂತಂದ್ರ ತಮ್ಮ ಬಾಳೇನೋ ಮಾತಾಡುವಂತ ಅವಶ್ಯಕತೆ ಇಲ್ಲ. ಆ ಒಂದು 2 ದೃಷ್ಟಾಂತ ರೂಪದೊಳಗ ಏನಪ್ಪಾ ಅಂತಂದ್ರ ಏನ್ರಿ ವಿಷಯ ಚರ್ಚೆ ಆಗ್ಲತ್ತ ತಿಳ್ಕೊಂಡು 1-2 ವಿಷಯಗಳನ್ನ ಇಟ್ಟಿದ್ದೆ. ಇಟ್ಟಿದೇವ್ಲ. ಅದ್ರ ಒಳಗೆ ನಮ್ಮ ಅಣ್ಣಾಜಿ ಅವ್ರು ಯಾವ್ದು ಹಿಡ್ಕೊಂಡ್ರು? ಯಾವಾಗ ಹಿಡ್ಕೊಂಡ್ರು? ಎರಿವಲ ಹಿಡಿದ್ರು ಬಾಬಾ ಅವ್ರು. ಏನ್ ಬೆಳೆಸಿದ್ರು, ನಮಗೇನ್ ಬಿಟ್ಟಾರ, ನಾವ್ ಏನ್ ಬೆಳೆಸಬೇಕು ಅಂತಕ್ಕಂಥದ್ದು ಆ ಪದ ಮತ್ತು ಮಾರ್ಗ ಮುಗಿಯನ ಮಾತಾಡೋದದ. ಹೌದಲ್ಲ?